ಫ್ರೆಂಡ್ಸ್, ನಮ್ಮಲ್ಲಿ ಎಲ್ಲರೂ ಕೂಡ ಕ್ಲೌಡ್ ಕಂಪ್ಯೂಟಿಂಗ್ ನ ಒಂದಲ್ಲ ಒಂದು ರೀತಿ ಯೂಸ್ ಮಾಡ್ತಾ ಇರ್ತೀವಿ. ಆದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಎಂತ, ಸೊ ಇದ್ರಲ್ಲಿ ಎಷ್ಟು ಟೈಪ್ ಇದೆ, ಸೊ ಇದನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ, ಸೊ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಇವತ್ತು ನಾವು ಇದ್ರ ಬಗ್ಗೆ ಕಂಪ್ಯೂಟರ್ ತಿಳ್ಕೊಳ್ತಾ ಇದೀವಿ. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಎಂತ. ಸೊ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರೆ ದೊಡ್ಡ ವಿಷಯ ಏನಿಲ್ಲ. ನಮಗೆ ಕೆಲವೊಂದು ಡಾಟಾನ ಸ್ಟೋರ್ ಮಾಡೋದಕ್ಕೆ ಅಥವಾ ಕೆಲವೊಂದು ವೆಬ್ಸೈಟ್ ಗಳನ್ನ ರನ್ ಮಾಡೋದಕ್ಕೆ ಹಾರ್ಡ್ವೇರ್ ಗಳನ್ನ ಯೂಸ್ ಮಾಡದೆ ನಾವು ಡಿಜಿಟಲ್ ಆಗಿ ಅಂದ್ರೆ ಇಂಟರ್ನೆಟ್ ಮುಖಾಂತರ ಆ ಒಂದು ಕೆಲಸನ ಮಾಡೋದಕ್ಕೆ ಅಥವಾ ಆ ಒಂದು ಡಾಟಾನ ಸ್ಟೋರ್ ಮಾಡೋದಕ್ಕೆ ನಮಗೆ ಸಿಗುವಂತ ಸರ್ವಿಸ್ ಅಥವಾ ಒಂದು ಸ್ಪೇಸ್ ಏನಿರುತ್ತೆ, ಸೊ ಅದನ್ನೇ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕರಿತೀವಿ. ಸ್ವಲ್ಪ ಜನರಿಗೆ ಅಷ್ಟು ಚೆನ್ನಾಗಿ ಅರ್ಥ ಆಗಿರೋದಿಲ್ಲ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನನ್ನ ಹತ್ರ ಒಂದಷ್ಟು ಫೋಟೋಸ್ ಇದೆ, ಹಾಗೇನೆ ಒಂದಷ್ಟು ಫೈಲ್ಸ್ ಇದೆ. ಸೊ ಈಗ ಅದನ್ನ ನಾನು ನನ್ನ ಒಂದು ಡಿವೈಸ್ ಇಂದ ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಸ್ಟೋರ್ ಮಾಡಬೇಕು ಅಂದ್ರೆ ನನ್ನ ಒಂದು ಡಿವೈಸ್ ನಲ್ಲಿ ಸ್ಟೋರೇಜ್ ನನಗೆ ಜಾಸ್ತಿ ಮಾಡ್ಕೊಳ್ಳೋಕೆ ಆ ಒಂದು ಫೈಲ್ ನ ಬೇರೆ ಒಂದು ಕಡೆ ಮೂವ್ ಮಾಡಬೇಕು. ಇಂಥ ಟೈಮಲ್ಲಿ ನನಗೆ ಒಂದು ಆಪ್ಷನ್ ಇರುತ್ತೆ. ನಾನು ಆ ಒಂದು ಫೈಲ್ಸ್ ಅಥವಾ ಒಂದು ಫೋಟೋಸ್ ಏನಿರುತ್ತೆ, ಸೊ ನಾನು ಅದನ್ನ ಒಂದು ಪೆನ್ ಡ್ರೈವ್ ಅಲ್ಲೋ ಅಥವಾ ಯಾವುದೋ ಒಂದು ಮೆಮೊರಿ ಕಾರ್ಡ್ ಅಲ್ಲಿ ನಾನು ಅದನ್ನ ಸೇವ್ ಮಾಡಬಹುದು. ಬಟ್ ನನಗೆ ಅದು ಇಷ್ಟ ಇರೋದಿಲ್ಲ, ಅಂದ್ರೆ ಒಂದು ಹಾರ್ಡ್ವೇರ್ ನ ಯೂಸ್ ಮಾಡಕ್ಕೆ ಇಷ್ಟ ಇರೋದಿಲ್ಲ. ಸೊ ಅವಾಗ ನಾನು ಏನ್ ಮಾಡ್ತೀನಿ, ಸೊ ಆ ಒಂದು ಡಾಟಾ ಏನಿರುತ್ತೆ ಕ್ಲೌಡ್ ಸ್ಟೋರೇಜ್ ನ ಯೂಸ್ ಮಾಡಿಬಿಟ್ಟು ನಾನು ಅಲ್ಲಿ ಸೇವ್ ಮಾಡ್ತೀನಿ. ಅಂದ್ರೆ ನಾನು ಈ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಇಂದ ನನಗೆ ಸಿಗುವಂತಹ ಈ ಒಂದು ಸ್ಪೇಸ್ ಏನಿರುತ್ತೆ, ಸೊ ಅದನ್ನ ಯೂಸ್ ಮಾಡ್ತೀನಿ. ಅಂದ್ರೆ ಡಿಜಿಟಲ್ ಆಗ್ಬಿಟ್ಟು ನಾನು ಅದನ್ನ ಸೇವ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನನಗೆ ಹೆಲ್ಪ್ ಆಗುವಂತ ಕ್ಲೌಡ್ ಕಂಪ್ಯೂಟಿಂಗ್ ಯಾವುದು ಅಂತ ಹೇಳಿದ್ರೆ ಒಂದು ಗೂಗಲ್ ಡ್ರೈವ್ ಯೂಸ್ ಮಾಡಬಹುದು ಅಥವಾ ಐಕ್ಲೌಡ್ ಯೂಸ್ ಮಾಡಬಹುದು. ಸೊ ಇದೇ ರೀತಿ ನಮಗೆ ಯಾವ್ದೆಲ್ಲ ಕ್ಲೌಡ್ ಸ್ಟೋರೇಜ್ ಗಳು ಸಿಗುತ್ತೆ, ಸೊ ಅದನ್ನ ನಾನು ಯೂಸ್ ಮಾಡಬಹುದು. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಬೇಕು ಅಂತ ಹೇಳಿದ್ರೆ, ನನಗೆ ಇವಾಗ ಯಾವ್ದೊಂದು ವೆಬ್ಸೈಟ್ ನ ರನ್ ಮಾಡಬೇಕು, ಬಟ್ ನನಗೆ ಆ ಒಂದು ವೆಬ್ಸೈಟ್ ನ ಯಾವ್ದು ಪ್ಲಾಟ್ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದನ್ನ ಸೆಟಪ್ ಮಾಡ್ಕೊಳ್ಳೋದೆಲ್ಲ ಇಷ್ಟ ಇರೋದಿಲ್ಲ. ಸೊ ಅಂತ ಸಿಚುವೇಶನ್ ಅಲ್ಲಿ ನನ್ನ ಹತ್ರ ಒಂದು ಆಪ್ಷನ್ ಇರುತ್ತೆ, ಕ್ಲೌಡ್ ಕಂಪ್ಯೂಟಿಂಗ್. ಸೊ ಇಲ್ಲಿ ನಾನು ಏನ್ ಮಾಡಬಹುದು ಅಂತ, ವೆಬ್ಸೈಟ್ ರನ್ ಮಾಡೋದಕ್ಕೆ ಯಾವ್ದೆಲ್ಲ ಕ್ಲೌಡ್ ಕಂಪ್ಯೂಟಿಂಗ್ ಗಳು ನನಗೆ ಸರ್ವಿಸ್ ನ ರೆಂಡರ್ ಮಾಡುತ್ತೋ, ಸೊ ಅದನ್ನ ನಾನು ಯೂಸ್ ಮಾಡಬಹುದು. ಎಕ್ಸಾಂಪಲ್ ಈ ರೀತಿ ಸರ್ವಿಸ್ ನ ಯಾರೆಲ್ಲ ಕೊಡಬಹುದು ಅಂತ ಹೇಳಿದ್ರೆ, ಒಂದು AWS ಅಮೆಜಾನ್ ವೆಬ್ ಸರ್ವಿಸಸ್. ಸೊ ಇದರಿಂದ ನಾನು ಯೂಸ್ ಮಾಡ್ಕೋಬಹುದು. ಅಥವಾ ನಾನು ಮೈಕ್ರೋಸಾಫ್ಟ್ ಅಜರ್ ಅನ್ನುವಂತ ಸಾಫ್ಟ್ವೇರ್ ನ ಯೂಸ್ ಮಾಡಬಹುದು ಆ ಒಂದು ವೆಬ್ಸೈಟ್ ನ ರನ್ ಮಾಡೋದಕ್ಕೆ. ಕ್ಲೌಡ್ ಕಂಪ್ಯೂಟಿಂಗ್ ಅನ್ನುವಂಥದ್ದು ಒಂದು ಡಾಟಾ ಬೇಸ್ ಆಗಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಗೂಗಲ್ ಡ್ರೈವ್ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟೋ ಕೋಟ್ಯಾಂತರ ಜನರ ಒಂದು ಡಾಟಾ ಇರುತ್ತೆ. ಕ್ಲೌಡ್ ಕಂಪ್ಯೂಟಿಂಗ್ ಅನ್ನೋದು ಈಸಿ ಟು ಆಕ್ಸೆಸ್ ಆಗಿದೆ ಅಂತ ಹೇಳಿದ್ರೆ, ನಮಗೆ ಯಾವಾಗ ಬೇಕಾದ್ರೂ ನಾವು ಅದನ್ನ ಆಕ್ಸೆಸ್ ಮಾಡಿ ನಮ್ಮೊಂದು ಡಾಟಾನ ನಾವು ಬೇಕಾದ್ರೆ ರಿಸ್ಟೋರ್ ಮಾಡ್ಕೋಬಹುದು. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನಮಗೆ ಕರೆಕ್ಟ್ ಆಗಿ ಇಂಟರ್ನೆಟ್ ಸಿಗ್ತಾ ಇರಬೇಕಾಗುತ್ತೆ. ನಮ್ಮ ಹತ್ರ ಏನಂದ್ರೆ ಕರೆಕ್ಟ್ ಆಗಿರೋಂಥ ಇಂಟರ್ನೆಟ್ ಇಲ್ಲ, ಅಥವಾ ನಮ್ಮ ಒಂದು ಅಕೌಂಟ್ ನ ಪಾಸ್ವರ್ಡ್ ಆಗಿರ್ಬೋದು, ಸೊ ಅದರೊಂದು ಇನ್ಫಾರ್ಮೇಶನ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಡಾಟಾನ ರಿಕವರಿ ಮಾಡ್ಕೊಳ್ಳೋದು ಅಂದ್ರೆ ಬ್ಯಾಕಪ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ನಮಗೆ ಕ್ಲೌಡ್ ಕಂಪ್ಯೂಟಿಂಗ್ ನಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ, ಸೊ ಇದ್ರಲ್ಲಿ ನಮಗೆ ಮೇನ್ ಆಗಿ 3 ಟೈಪ್ಸ್ ಬರುತ್ತೆ. ಸೊ ಮೊದಲನೇದು ಬಂದ್ಬಿಟ್ಟು IaaS ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್, ಹಾಗೆ ಎರಡನೇದು PaaS ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್, ಮತ್ತೆ ಮೂರನೇದು ಬಂದ್ಬಿಟ್ಟು SaaS, ಇದನ್ನ ನಾವು ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂತ ಕರಿತೀವಿ. ಈ ಮೂರಕ್ಕೆ ಏನ್ ಡಿಫರೆನ್ಸ್ ಇದೆ, ಸೊ ಇದನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಿಮಗೆ ರಿಯಲ್ ಲೈಫ್ ಎಕ್ಸಾಂಪಲ್ ಬೇಕು, ನೀವು ಯಾವ ರೀತಿ ಕ್ಲೌಡ್ ಕಂಪ್ಯೂಟಿಂಗ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ನಾನು ಹೇಳ್ದೆ, ನೀವು ಡಾಟಾ ಸ್ಟೋರ್ ಮಾಡೋದಕ್ಕೆ ಗೂಗಲ್ ಡ್ರೈವ್ ಅಥವಾ ಐಕ್ಲೌಡ್ ಇರ್ಬೋದು, ಸೊ ಇದನ್ನ ಯೂಸ್ ಮಾಡ್ತೀರಾ ಅಂತ. ಸೊ ಇದನ್ನ ಎಕ್ಸೆಪ್ಟ್ ಮಾಡಿದ್ರೆ ನೀವು ವಿಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಗಳನ್ನೆಲ್ಲ ಯೂಸ್ ಮಾಡ್ತೀರಾ. ಎಕ್ಸಾಂಪಲ್ ಗೆ ನೆಟ್ಫ್ಲಿಕ್ಸ್ ಇರ್ಬೋದು, ಅಥವಾ ಆಸ್ ಅ ಯೂಟ್ಯೂಬ್ ಕೂಡ ಒಂದು ರೀತಿ ಕ್ಲೌಡ್ ಕಂಪ್ಯೂಟಿಂಗ್ ಗೆ ಸೇರ್ಕೊಂಡಿದೆ. ಯಾಕೆಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ತುಂಬಾ ಡಾಟಾ ತುಂಬಿಕೊಂಡಿದೆ. ಹಾಗೇನೆ ಇದು ನಿಮಗೆ ಬೇಕಾಗಿರುವಂತಹ ಡಾಟಾನ ನೀವು ಆಕ್ಸೆಸ್ ಮಾಡಿ ನೋಡಬಹುದು. ಈಗ ನೆಟ್ಫ್ಲಿಕ್ಸ್ ಏನಿದೆ, ಸೊ ಅದರಲ್ಲಿ ನಿಮಗೆ ಬೇಕಾಗಿರುವಂತಹ ಮೂವೀಸ್ ನ ಅಥವಾ ಬೇರೆ ಸೀರೀಸ್ ಗಳನ್ನೆಲ್ಲ ನೀವು ಯಾವ ರೀತಿ ನೋಡ್ತಿರೋ, ಸೊ ಅದೆಲ್ಲವೂ ಕೂಡ ಒಂದೇ ಬೇಸ್ ಮೇಲೆ ಡಾಟಾ ಕಲೆಕ್ಟ್ ಆಗಿರುತ್ತೆ. ಬಟ್ ಅದು ನಿಮಗೆ ಬೇಕಾಗಿರೋ ರೀತಿ ನೀವು ಅದನ್ನ ಕನ್ಸ್ಯೂಮ್ ಮಾಡಬಹುದು. ಸೊ ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋದಲ್ಲಿ ನೀವು ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇದ್ರ ಮೇಲೆ ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಬಹುದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಾ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.